ಇಲೆಕ್ಷನ್ ನಾವು ನಮ್ಮ ಟೀಮ್ನವರು ಸಿದ್ಧ ಆಗಿದ್ದೀವಿ. ನಾವು ಅಭ್ಯರ್ಥಿಗಳನ್ನು ಹಾಕ್ತೀವಿ. ನೀವೇ ಅಭ್ಯರ್ಥಿನ ಅಥವಾ ಜಾರಕಿಹೊಳಿ? ಅದು ಯಾವತ್ತು ನಾವು ನಮ್ಮ ಕಮಿಟಿ, ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ನಿರ್ಣಯ ಮಾಡ್ತೀವಿ. ಈಗ ಅಧ್ಯಕ್ಷರ ಚುನಾವಣೆ ಆಗುತ್ತೆ ಸರ್ ಕರ್ನಾಟಕದೊಳಗೆ? ನಾವು ಅಂತೂ ಸಿದ್ಧ. ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ. ಮತ್ತು ಈಗಿರೋ ಅಧ್ಯಕ್ಷರು ಯಾರು? ಈಗಿರೋ ಅಧ್ಯಕ್ಷರು ಏನು ಅಲ್ರಿ, ಚುನಾವಣೆ ಈಗ ಹಿಂದೆ ಒಬ್ಬ MLA ಇದ್ದ, ಅಲ್ಲಿ ಚುನಾವಣೆ ಆದ್ಮೇಲೆ ಈ MLA ಹೆಂಗೆ ಮಾಡ್ಬೇಕ್ರಿ ಅಂದ್ರೆ ಏನು ಹೇಳ್ತಾರೆ ಸರ್? ನಾನು ಇನ್ನೊಂದು ಅವಧಿಗೆ ಮುಂದುವರಿಯುವ ಆಸೆ ಇದೆ. ನಾವು ಇನ್ನೊಂದು ಅವಧಿ ಮುಂದುವರಿಯೋ ಆಸೆ ಇದೆ. ಇನ್ನೂ ಸ್ವಲ್ಪ ಕರ್ನಾಟಕದಲ್ಲಿ ಅಳಿದು ಉಳಿದದ್ದನ್ನು ಎಲ್ಲ ಲೂಟಿ ಮಾಡುವ ಆಸೆ ಇದೆ. ಅತ್ತೇಳಿ ಆಸೆ ಇಟ್ಕೊಂಡ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಮತ್ತೊಮ್ಮೆ ಡುಪ್ಲಿಕೇಟ್ ಸಹಿ ಮಾಡಿ ನಾನು ಇಡೀ ರಾಜ್ಯವನ್ನೇ ಖರೀದಿ ಮಾಡುವ ಆಸೆ ಇದೆ. ಹಾಗಾದ್ರೆ ರಾಜ್ಯದ ಜನ ಒಪ್ಕೋಬೇಕಾ ಅಂತ ಕಳ್ರನ್ನ? ಇನ್ನು ಡುಪ್ಲಿಕೇಟ್ ಕಿಂಗ್ ಸರ್? ಸರ್ ಏನು ನೀವು ಬರೀರಿಲ್ಲ? ನೀವು ಯಾಕೆ ಬರೀದಿಲ್ಲ? ನೀವು ಹೆಚ್ಚಾಗಿ ವಿಜೇಂದ್ರ ಕಡೆನೇ ಇರ್ತೀರಿ. ನಮ್ಮದಾದ್ರೆ ನಿಮ್ಗೆ ಫಾಯ್ದೆ ಆಗ್ತೈತಿ, ನಿಮ್ಮ TRP ಇರ್ತೈತಿ. ಮತ್ತು ಅವರು ಏನೋ ಇಲ್ಲ ಹಾಗೆ ಬರಿಬೇಡ್ರಿ, ನಂದು ಭಾಳ ಒಳ್ಳೆಯ ಒಂದೇನೆ. ನಾನೇನು ಹೇಳಿದೆ ಡುಪ್ಲಿಕೇಟ್ ಸಹಿ ಮಾಡಿ ಅಂತ. ದೇವ್ರವ್ರಿಗೆ ಒಳ್ಳೆಯ ಮಾಡ್ಲಾತ. ದೇವ್ರು ಅದಕ್ಕೆ ಬದ್ನಿಕಾಯಿ ನನಗೆ ಯಾಕೆ ಒಳ್ಳೇದು ಮಾಡ್ಬೋದು? ನಿನಗೆ ಕಂಟ್ರಿ ಮಾಡಿ ನೀನು ಒಳಗೆ ಹೋಗಿ ಜೈಲಿಗೆ ಕಳಿಸ್ಬೇಕು. ಸರ್ ಸಭೆ ಮಾಡ್ತಾರೆ ತನ್ನ ಟೀಮ್ದು ವರಿಷ್ಠರಿಗೆ ದೂರು ಕೊಡ್ಲಿಕ್ಕೆ ದೂರು ಕೊಟ್ಟು BJP ಕಾರ್ಯಾಲಯದಲ್ಲಿ ಒಂದು ಪೂರ್ತಿ ರೂಮ್ ತುಂಬೈತಿ. ಇದೊಂದು ಇದೊಂದು ಹೋಗಿ ಮುಡ್ತೈತೆ. ಮೊನ್ನೆ ನೋಟಿಸ್ ಕೊಟ್ಟಿದ್ರಲ್ಲ, ನನಗೆ ಉತ್ತರ ಕೊಟ್ಟಿನಿ. ಅದಕ್ಕೇನಪ್ಪ ಇದು ಬಂದಿಲ್ಲ, ನನಗೆ ಉಚ್ಚಾಟನೆ ಲೆಟರ್ ಬಂದಿಲ್ಲ. ನಿಮ್ಗೇನಾರು ಬಂದಿದ್ರು ನೋಡ್ರಿ, ಮಾಧ್ಯಮದವ್ರು ತಂದು ಕೊಡ್ರಿ. ಇಲೆಕ್ಷನ್ ನಾವು ನಮ್ಮ ಟೀಮ್ನವರು ಸಿದ್ಧ ಆಗಿದ್ದೀವಿ. ನಾವು ಅಭ್ಯರ್ಥಿಗಳನ್ನು ಹಾಕ್ತೀವಿ. ನೀವೇ ಅಭ್ಯರ್ಥಿನ ಅಥವಾ ಜಾರಕಿಹೊಳಿ? ಅದು ಯಾವತ್ತು ನಾವು ನಮ್ಮ ಕಮಿಟಿ, ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ನಿರ್ಣಯ ಮಾಡ್ತೀವಿ. ಈಗ ಅಧ್ಯಕ್ಷರ ಚುನಾವಣೆ ಆಗುತ್ತೆ ಸರ್ ಕರ್ನಾಟಕದೊಳಗೆ? ನಾವು ಅಂತೂ ಸಿದ್ಧ. ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ. ಮತ್ತು ಈಗಿರೋ ಅಧ್ಯಕ್ಷರು ಯಾರು? ಈಗಿರೋ ಅಧ್ಯಕ್ಷರು ಏನು ಅಲ್ರಿ, ಚುನಾವಣೆ ಈಗ ಹಿಂದೆ ಒಬ್ಬ MLA ಇದ್ದ, ಅಲ್ಲಿ ಚುನಾವಣೆ ಆದ್ಮೇಲೆ ಈ MLA ಹೆಂಗೆ ಮಾಡ್ಬೇಕ್ರಿ ಅಂದ್ರೆ ಏನು ಹೇಳ್ತಾರೆ ಸರ್? ನಾನು ಇನ್ನೊಂದು ಅವಧಿಗೆ ಮುಂದುವರಿಯುವ ಆಸೆ ಇದೆ. ನಾವು ಇನ್ನೊಂದು ಅವಧಿ ಮುಂದುವರಿಯೋ ಆಸೆ ಇದೆ. ಇನ್ನೂ ಸ್ವಲ್ಪ ಕರ್ನಾಟಕದಲ್ಲಿ ಅಳಿದು ಉಳಿದದ್ದನ್ನು ಎಲ್ಲ ಲೂಟಿ ಮಾಡುವ ಆಸೆ ಇದೆ. ಅತ್ತೇಳಿ ಆಸೆ ಇಟ್ಕೊಂಡ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಮತ್ತೊಮ್ಮೆ ಡುಪ್ಲಿಕೇಟ್ ಸಹಿ ಮಾಡಿ ನಾನು ಇಡೀ ರಾಜ್ಯವನ್ನೇ ಖರೀದಿ ಮಾಡುವ ಆಸೆ ಇದೆ. ಹಾಗಾದ್ರೆ ರಾಜ್ಯದ ಜನ ಒಪ್ಕೋಬೇಕಾ ಅಂತ ಕಳ್ರನ್ನ? ಇನ್ನು ಡುಪ್ಲಿಕೇಟ್ ಕಿಂಗ್ ಸರ್? ಏನು ನೀವು ಬರೀರಿಲ್ಲ? ನೀವು ಯಾಕೆ ಬರೀದಿಲ್ಲ? ನೀವು ಹೆಚ್ಚಾಗಿ ವಿಜೇಂದ್ರ ಕಡೆನೇ ಇರ್ತೀರಿ. ನಮ್ಮದಾದ್ರೆ ನಿಮ್ಗೆ ಫಾಯ್ದೆ ಆಗ್ತೈತಿ, ನಿಮ್ಮ TRP ಇರ್ತೈತಿ. ಮತ್ತು ಅವರು ಏನೋ ಇಲ್ಲ ಹಾಗೆ ಬರಿಬೇಡ್ರಿ, ನಂದು ಭಾಳ ಒಳ್ಳೆಯ ಒಂದೇನೆ. ನಾನೇನು ಹೇಳಿದೆ ಡುಪ್ಲಿಕೇಟ್ ಸಹಿ ಮಾಡಿ ಅಂತ. ದೇವ್ರವ್ರಿಗೆ ಒಳ್ಳೆಯ ಮಾಡ್ಲಾತ. ದೇವ್ರು ಅದಕ್ಕೆ ಬದ್ನಿಕಾಯಿ ನನಗೆ ಯಾಕೆ ಒಳ್ಳೇದು ಮಾಡ್ಬೋದು? ನಿನಗೆ ಕಂಟ್ರಿ ಮಾಡಿ ನೀನು ಒಳಗೆ ಹೋಗಿ ಜೈಲಿಗೆ ಕಳಿಸ್ಬೇಕು. ಸರ್ ಸಭೆ ಮಾಡ್ತಾರೆ ತನ್ನ ಟೀಮ್ದು ವರಿಷ್ಠರಿಗೆ ದೂರು ಕೊಡ್ಲಿಕ್ಕೆ ದೂರು ಕೊಟ್ಟು BJP ಕಾರ್ಯಾಲಯದಲ್ಲಿ ಒಂದು ಪೂರ್ತಿ ರೂಮ್ ತುಂಬೈತಿ. ಇದೊಂದು ಇದೊಂದು ಹೋಗಿ ಮುಡ್ತೈತೆ. ಮೊನ್ನೆ ನೋಟಿಸ್ ಕೊಟ್ಟಿದ್ರಲ್ಲ, ನನಗೆ ಉತ್ತರ ಕೊಟ್ಟಿನಿ. ಅದಕ್ಕೇನಪ್ಪ ಇದು ಬಂದಿಲ್ಲ, ನನಗೆ ಉಚ್ಚಾಟನೆ ಲೆಟರ್ ಬಂದಿಲ್ಲ. ನಿಮ್ಗೇನಾರು ಬಂದಿದ್ರು ನೋಡ್ರಿ, ಮಾಧ್ಯಮದವ್ರು ತಂದು ಕೊಡ್ರಿ.